ಹೇಳಕ್ ಬರಲ್ಲ. ಸೊ ಮೊದಲನೇದದು. ಆಮೇಲೆ ಮತ್ತೆ ಬಾಕಿದೆಲ್ಲ ವೆರಿ ಈಸಿ. ಏನಂದರೆ ಒಂದು ಟೈಪಿಂಗ್ ಸ್ಕಿಲ್ಸ್ ಬರಬೇಕು, ಇಂಗ್ಲೀಷ್ ಟೈಪಿಂಗು, ಕನ್ನಡ ಟೈಪಿಂಗು, ಆಮೇಲೆ ಒಂದು ಟ್ಯಾಲಿ ಲೆಕ್ಕಾಚಾರ. ಟ್ಯಾಲಿ ಅಂದರೆ ಲೆಕ್ಕಾಚಾರ ಇಡೋದು. ಆಮೇಲೆ SAP ಅಂತ ಬಂದಿದೆ. ಇನ್ನು ಉನ್ನತ ಶ್ರೇಣಿಗೆ ಹೋಗ್ಬೇಕಾದ್ರೆ SAP ಬಂದಿದೆ. ಇದೆಲ್ಲ ಕಲೀಲಿಕ್ಕೆ ನಮ್ಮ ಮಕ್ಕಳು ಈಗ ನೋಡಿ, ಚಿಕ್ಕ ಮಕ್ಕಳಿಂದ ಜೀನ್ಸ್ ಪ್ಯಾಂಟು, ಟೀ ಶರ್ಟು, ತಂದೆ ತಾಯಿಯಿಂದ ಅದು ಪರ್ಚೇಸ್ ಮಾಡಿ 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 ಉದ್ಯೋಗ ಕೂಡ ದುಡ್ಡು ಕೊಟ್ಟರೆ ಸಿಗುತ್ತೆ ಅಂತ ತಿಳ್ಕೊಂಡಿದ್ದಾರೆ. ಎಷ್ಟೋ ಜನ ಮೋಸ ಹೋಗಿದ್ದಾರೆ ಫ್ರೆಂಡ್ಸ್. 5 ಲಕ್ಷದಿಂದ 50 ಲಕ್ಷದವರೆಗೂ ಕೊಟ್ಟು ಮೋಸ ಹೋಗೋಕ್ಕಿಂತ ನಮ್ಮ ಲಾಜಿಕ್ ಕಂಪ್ಯೂಟರ್ ಸೆಂಟರ್, ಟೋಲ್ನಾಕ ಮತ್ತು ಗಾಂಧಿನಗರದಲ್ಲಿ ಇರ್ತಕ್ಕಂಥ ಸಂಸ್ಥೆಗೆ ಬಂದು ಕೌಶಲ್ಯ ಕಲ್ತ್ಕೊಳ್ಳಿ. ದುಡ್ಡು ಕೊಟ್ಟರೆ ಕೆಲಸ ಕೊಡ್ತಾರೆ, ದುಡ್ಡು ಕೊಟ್ಟರೆ ಪ್ರಮೋಷನ್ ಸಿಗುತ್ತೆ, ನಾವು ದುಡ್ಡು ಕೊಟ್ಟರೆ ಎಲ್ಲ ಆಗತ್ತೆ ಅಂತ ತಿಳ್ಕೊಂಡಿದ್ದೀರ ತಪ್ಪು. ತುಂಬ ಜನ ಮೋಸ ಹೋಗ್ತಾ ಇದ್ದಾರೆ. ನನ್ನ ಕಡೆ ಎಲ್ಲ ಜೋಬ್ ಖಾಲಿ ಮಾಡ್ಕೊಂಡು ಬರ್ತಾರೆ. ಸರ್, ನಾನು ಗೌರ್ಮೆಂಟ್ ನೌಕರಿಗೆ ಅಂತ 5 ಲಕ್ಷ ಕೊಟ್ಟಿದ್ದೆ, ನನಗೆ ಹೈ ಪ್ಯಾಕೇಜ್ ಕೊಡ್ತಾರೆ ಅಂತ 2 ಲಕ್ಷ ಕೊಟ್ಟಿದ್ದೆ. ಪ್ಯಾಕೇಜ್ ಅಂತ ಬಂದಾಗ ನಿಮ್ಮ ಕೌಶಲ್ಯತೆಯ ಪ್ಯಾಕೇಜನ್ನು ನೀವು ಕಂಪನಿಯವ್ರಿಗೆ ಕೊಟ್ಟರೆ, ಕೌಶಲ್ಯತೆ ಅಂತ ಒಂದು ಪ್ಯಾಕೇಜ್ ಇರುತ್ತೆ. ನಿಮ್ಮಲ್ಲಿರ್ತಕ್ಕಂಥ ಕೌಶಲ್ಯತೆ ಪ್ಯಾಕೇಜ್ ನೀವು ಕಂಪನಿಯವ್ರಿಗೆ ಕೊಟ್ಟರೆ, ಕಂಪ್ನಿಯವ್ರು ನಿಮಗೆ ಒಳ್ಳೆ ಪ್ಯಾಕೇಜ್ ಕೊಡ್ತಾರೆ. ಇಷ್ಟು ಬಿಟ್ಟರೆ ಯಾರೋ ಒಬ್ರು ಹೇಳಿದ್ರು, ಸರ್ 1 ಲಕ್ಷ ಕೊಟ್ಟರೆ 9 ಲಕ್ಷ ಪ್ಯಾಕೇಜ್ ಕೊಡಿಸ್ತಾರಂತೆ, 50,000 ಕೊಟ್ಟರೆ 3 ಲಕ್ಷ ಪ್ಯಾಕೇಜ್ ಕೊಡಿಸ್ತಾರಂತೆ. ತಪ್ಪು. ಯಾವುದೇ ಒಂದು ದುಡ್ಡಿನ ವಿಷಯ ಬಂದಾಗ ಕೌಶಲ್ಯತೆಗೆ ದುಡ್ಡು ಹಾಕಿ ಸರ್ಟಿಫಿಕೇಟನ್ನು ಪಡ್ಕೊಳ್ಳಿ. ಆದರೆ ಈ ಬ್ಯಾಕ್ ಡೋರ್ ಗಿಗ್ ಡೋರ್ ಎಲ್ಲ ನಂಬಬೇಡಿ. ಕರೆಕ್ಟ್. ಸುಮಾರು ಜನ, ಸರ್